ರಾಜ್ಯಾದ್ಯಂತ ಪೆನ್ಡ್ರೈವ್ ಗಲಾಟೆ ಜೋರಾಗ್ತಾ ಇದೆ. ಜೆಡಿಎಸ್ ಕಾರ್ಯಕರ್ತರು ಬೀದಿಗಿಳಿಯುವ ಮೂಲಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಮನಗರ, ಹುಬ್ಬಳ್ಳಿ, ಮಂಡ್ಯ ಸೇರಿದಂತೆ ಎಲ್ಲೆಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿಭಟನೆಯ ಸ್ವರೂಪ ಹೇಗಿತ್ತು, ಅವರ ಆಕ್ರೋಶ ಏನು, ಆಗ್ರಹ ಏನು ನೋಡ್ಕೊಂಬರೋಣ. ರಾಜ್ಯದಲ್ಲಿ ಜೋರಾದ ಪೆನ್ ಡ್ರೈವ್ ಜಟಾಪಟಿ. ಹಳೆ ಮೈಸೂರು ಭಾಗದಲ್ಲಿ ಹೋರಾಟ ತೀವ್ರ. ಡಿಕೆಶಿ ವಿರುದ್ಧ ಮುಗಿಲು ಮುಟ್ಟಿದ ಆಕ್ರೋಶ. ರಾಜ್ಯದಲ್ಲಿ ಪೆನ್ ಡ್ರೈವ್ ಜಟಾಪಟಿ ಜೋರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರದ್ದೇ ಅನ್ನಲಾದ ಆಡಿಯೋವನ್ನ ವಕೀಲ ದೇವರಾಜೇಗೌಡ ಬಿಡುಗಡೆ ಮಾಡಿದ ಬಳಿಕ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಡಿಕೆಶಿಯ ಪ್ರತಿಕೃತಿಯನ್ನ ದಹನ ಮಾಡಿದ್ದಾರೆ. ಮೈಸೂರಿನಲ್ಲಿ ಡಿಸಿ ಕಚೇರಿ ಮುಂಭಾಗ ಮಾಜಿ ಸಚಿವ ಜಿಟಿ ದೇವೇಗೌಡ ಹಾಗೂ ಸಾರಾ ಮಹೇಶ್ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡಿದ್ರು. ಚೆನ್ನೈ ಕಂಪನಿಯಲ್ಲಿ 3 ಕೋಟಿಗೆ ಪೆನ್ ಡ್ರೈವ್ ಖರೀದಿಸಲಾಗಿದ್ದು ಆಸ್ಟ್ರೇಲಿಯಾ ಮೂಲಕ ಬಿಡುಗಡೆ ಮಾಡಲಾಗಿದೆ ಅಂತ ಮಾಜಿ ಸಚಿವ ಜಿಟಿ ದೇವೇಗೌಡ ಆರೋಪ ಮಾಡಿದ್ರು. ಮತ್ತೊಂದು ಕಡೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕೈ ಕೆಳಗೆ ಎಸ್ಐಟಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಸಾರಾ ಮಹೇಶ್ ದೂರಿದ್ದಾರೆ. ಎಸ್ಐಟಿ ರದ್ದಾಗಬೇಕು. ಇವರು ಈಗ ನಡೀತಾ ಇರೋ ಪ್ರಕಾರ ನಡೆದ್ರೆ ಇವ್ರು ಏನು ಕಂಡುಹಿಡಿಯಕ್ ಆಯ್ತಾ ಇಲ್ಲ. ಯಾರ್ಯಾರು ಪೆನ್ ಡ್ರೈವ್ ಮಾಡಿದ್ರು, ರಿಲೀಸ್ ಮಾಡಿದ್ರು ಆ ಬಗ್ಗೆ ತನಿಖೆನೇ ಇಲ್ಲ. ಓನ್ಲಿ ಒಂದು ಪಕ್ಷದ ಮೇಲೆ ಗದಾಪ್ರಯೋಗ ಮಾಡ್ತಾ ಇದ್ದಾರೆ. ಎಸ್ಐಟಿ ತನಿಖೆ ರದ್ದಾಗಲೇಬೇಕು, ಸಿಬಿಐಗೆ ವಹಿಸಲೇಬೇಕು. ಯಾಕೆ ಅಂತ ಹೇಳಿದ್ರೆ ಚೆನ್ನೈ ಕಂಪನಿಯಲ್ಲಿ 3 ಕೋಟಿ ರೂಪಾಯಿ ಕೊಟ್ಟು ಪೆನ್ ಡ್ರೈವ್ ಪರ್ಚೇಸ್ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಲ್ಯಾಬೊರೇಟರಿಯಲ್ಲಿ ಯಾವ್ಯಾವ ಸೇರಿಸಬೇಕು ಅಂತಕ್ಕಂಥ ಸಿನಿಮಾ ಮಾಡ್ದಂಗೆ ಮಾಡಿದ್ದಾರೆ. ಅಲ್ಲಿಂದ ಇವರು ಬಿಡುಗಡೆ ಮಾಡಿದ್ದಾರೆ. ಇದು ಅಂತಾರಾಷ್ಟ್ರೀಯ ಜಾಲನೂ ಕೂಡ ಸೇರ್ಕೊಂಡಿದೆ. ಅವ್ರನ್ನ ತನಿಖೆ ಮಾಡಲಿಕ್ಕೆ ಕರ್ನಾಟಕ ಪೊಲೀಸಿಂದ ಸಾಧ್ಯ ಇಲ್ಲ. ಆದ್ರಿಂದ ಇದು ಸಿಬಿಐ ತನಿಖೆ ಬಿಟ್ಟರೆ ಬೇರೆ ಯಾವುದೇ ತನಿಖೆಯಿಂದ ನ್ಯಾಯ ಸಿಕ್ಕಲ್ಲ. ಅವ್ರು ಕಂಡುಹಿಡಿಬೇಕು, ಕೂಡಲೇ ತಕ್ಕ ಶಿಕ್ಷೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರು ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತಕ್ಕಂಥ ಒಂದೇ ನಮ್ಮ ಹೋರಾಟ. ಜೆಡಿಎಸ್ ಪಕ್ಷದ ನಾಯಕತ್ವ ಎಚ್.ಡಿ. ದೇವೇಗೌಡರ ನಾಯಕತ್ವದಲ್ಲಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ನಾಯಕತ್ವ ಇದೆ. ಆ ನಾಯಕತ್ವವನ್ನು ಮುಗಿಸಿದ್ರೆ ಜೆಡಿಎಸ್ ಪಕ್ಷವನ್ನು ಮುಗಿಸ್ಬೋದು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಸರ್ಕಾರ ಬಂದ ದಿನದಿಂದಲೂ ಕೂಡ ಈ ಪ್ರಯತ್ನ ನಡೀತಾ ಇದೆ. ಒಬ್ಬರಿಂದ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಕೈ ಜೋಡಿಸಿರೋದ್ರಿಂದನೇ ಇದು ನಡೀತಾ ಇರ್ತಕ್ಕಂಥ. ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋ ಪ್ರಶ್ನೆ ಇಲ್ಲ. ಇವತ್ತು ಗಂಟ ಎಸ್ಐಟಿ ತನಿಖೆ ನಡೀತಾ ಇರೋದ್ರಿಂದ ಯಾವುದೇ ನ್ಯಾಯ ಸಿಗಲ್ಲ. ಏಕಪಕ್ಷೀಯ ಮಾಡ್ತಾ ಇದ್ದಾರೆ, ಸರ್ಕಾರದ ಕೈಗೊಂಬೆಗಳ ಕೆಲಸ ಮಾಡ್ತಾ ಇದ್ದಾರೆ. ಇವರಿಂದ ನ್ಯಾಯ ದೊರಕಲ್ಲ. ಇದೇನಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚೆನ್ನೈ, ಆಸ್ಟ್ರೇಲಿಯಾ ಎಲ್ಲರೂ ಸೇರಿರೋದ್ರಿಂದ ಸಿಬಿಐ ತನಿಖೆನೇ ಆಗಬೇಕು. ಇವ್ರು ಮಾಡದೇ ಇದ್ರೆ ನಾವು ಹೈಕೋರ್ಟು, ಸುಪ್ರೀಂ ಕೋರ್ಟು ಮೊರೆ ಹೋಗ್ತೇವೆ, ಸಿಬಿಐ ತನಿಖೆ ಮಾಡಿಸ್ತೇವೆ. ಏನು ಶ್ರೇಯಸ್ ಪಟೇಲ್ ನನ್ನ ಪರಿಚಯನೇ ಇಲ್ಲ ಅಂತ ಹೇಳಿದ್ದು, ಇವತ್ತು ನಿಮ್ಮ ಮಾಧ್ಯಮದ ಮುಂದೆ ಅವನು ಊಟ ಮಾಡ್ತಾ ಇರ್ತಕ್ಕಂಥದ್ದು, ಅವನು ಚುನಾವಣೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು. ಒಂದೊಂದು ಹೋಬಳಿ ಚುನಾವಣೆಗಳನ್ನು ಒಬ್ಬನೇ ವಹಿಸ್ಕೊಂಡು ಆ ಶ್ರೇಯಸ್ ಪಟೇಲ್ ಪರವಾಗಿ ಕ್ಯಾಂಪೈನ್ ಮಾಡಿರ್ತಕ್ಕಂಥ ಎಲ್ಲವೂ ಕೂಡ ಆಧಾರ ಇದ್ದಾವೆ. ಅದು ಗೊತ್ತಾಗ್ತಾ ಇದೆ. ಅವ್ರು ಏನು ಸುಳ್ಳು ಹೇಳಿದ್ರು ಅನ್ನೋದು. ಒಂದು, ನಾವಲ್ಲ ಅಂತ ಹೇಳಿದ್ದು ಶಿವರಾಮೇಗೌಡರಿಂದ, ದೇವರಾಜೇಗೌಡರಿಂದ ಪ್ರೂವ್ ಆಗಿದೆ. ಮತ್ತೊಂದು ಶ್ರೇಯಸ್ ಪಟೇಲಿಂದ ಪ್ರೂವ್ ಆಗಿದೆ. ಸಿಬಿಐ ಅಥವಾ ಸಿಟ್ಟಿಂಗ್ ಜಡ್ಜ್ ಪ್ರಾಮಾಣಿಕವಾದಂಥ ಅಧಿಕಾರಿಗಳನ್ನ ಹಾಕಿ ಪೋಸ್ಟಿಂಗ್ಗೋಸ್ಕರ ಕಾಂಗ್ರೆಸ್ ಏಜೆಂಟ್ಸ್ ಆಗಿ ಕೆಲಸ ಮಾಡದೇ ಇರ್ತಕ್ಕಂಥ ಅಧಿಕಾರಿಗಳನ್ನ ತೆಗೆದು ಅಲ್ಲಿಂದ, ಆಯ್ತಾ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳಿಂದ ತನಿಖೆ ಆಗ್ತದೆ. ನಿಮಗೆ ಗೊತ್ತಾಯ್ತಾ ಇದೆಯಲ್ಲ ಯಾಕೆ ಆ ಅಪರಾಧಿ ಅಂತ ಏನು ಹೇಳ್ತಾ ಇದ್ದೀರಿ, ಆರೋಪ ಮಾಡಿದ್ದಾರೆ ಅಂತ, ಅದು ಎಷ್ಟು ಘೋರ ಅಪರಾಧನೋ ಇದನ್ನ ಇಡೀ ಪ್ರಪಂಚ ನೋಡೋ ರೀತಿ ಪೆನ್ ಡ್ರೈವ್ ಮಾಡಿ ಹಂಚಿದ್ರಲ್ಲ ಚುನಾವಣೆಗೋಸ್ಕರ. ಅವರು ಇಷ್ಟೇ ಅಪರಾಧಿ ಅಲ್ವಾ? ಯಾಕೆ ಅವ್ರ ಮೇಲೆ ನಿಮ್ಮ SIT ಅವ್ರಿಗೆ ಇನ್ನೂ ಕಂಡುಬಿದ್ದಿಲ್ಲ? ಕಾಣ್ತಾ ಇಲ್ವಾ ನಿಮಗೆ? ಯಾರ ಪರ ಕೆಲಸ ಮಾಡ್ತಾ ಇದ್ದೀರಿ ನೀವು? ಇಷ್ಟು ಯೂನಿಫಾರ್ಮ್ ಹಾಕೋತೀರಿ, ಕಾನ್ಶಿಯಸ್ ಇಲ್ವಾ ನಿಮಗೆ? ಕಾನ್ಶಿಯಸ್ ಇಲ್ವಾ? ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಯಾಕೆ ಹಿಂಗೆ ನಡ್ಕೋತಾ ಇದ್ದೀರಿ? ಸಂತಸ್ತೆ ಅಂತ ಹೇಳಿ ಕಿಡ್ನಾಪ್ ಮಾಡಿದ್ದೀರಲ್ಲ, ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಿಸಿದ್ದೀರಲ್ಲ, ಮ್ಯಾಜಿಸ್ಟ್ರೇಟ್ರ ಮುಂದೆ ಹಾಜರಾಗಕ್ಕೆ ಎಷ್ಟು ದಿವಸ ಬೇಕು? ಇದ್ರ ಹುನ್ನಾರ ಏನು? ಅನೇಕ ಸಂಬಂಧಿಕರನ್ನ ಅಲ್ಲಿ ಕರ್ಸ್ಕೊಂಡಿದ್ದೀರಲ್ಲ ಬೆಂಗಳೂರಿಗೆ, ಒಪ್ಸಕ್ತಾನೆ ಕರ್ಸ್ಕೊಂಡಿದ್ದೀರಿ. ಈ ಥರದಲ್ಲೂ ರಾಜಕಾರಣ ಮಾಡಬೇಕಾ? ಈ ಥರನೂ ನೀವು ಅಧಿಕಾರ ಬೇಕಾ? ಅಷ್ಟು ಪ್ರಾಮಾಣಿಕವಾಗಿದ್ದಿದ್ರೆ 164 ಎಂಕ್ವೈರಿ ಮ್ಯಾಜಿಸ್ಟ್ರೇಟ್ರ ಮುಂದೆ ಯಾಕೆ ಹಾಜರುಪಡಿಸ್ತಾ ಇಲ್ಲ? ಆಕ್ಟಲ್ಲಿ ಏನಿದೆ? ಇಮಿಡಿಯೇಟ್ 4 ದಿವಸ ಬೇಕಾ? ಅವರಿಂದೆಲ್ಲ JDS ಪ್ರಾದೇಶಿಕ ಪಕ್ಷನ ಮುಗಿಸಕ್ಕೆ ಸಾಧ್ಯನಾ? ದೇವೇಗೌಡರನ್ನ ಮುಗಿಸೋಕೆ ಸಾಧ್ಯನಾ? ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ಕೆಲಸ ಮಾಡ್ತಾರೆ, ಇನ್ನೊಬ್ರು ಇನ್ನೊಂದು ದಿವಸ ದೇವ್ರು ಇರ್ತಾನಲ್ವಾ? ರಾಮನಗರದಲ್ಲೂ ಪ್ರತಿಭಟನೆ ತೀವ್ರ. ಡಿಕೆಶಿ ಚಿತ್ರಕ್ಕೆ ಸಿಡಿ ಹಾರ ಹಾಕಿ ಆಕ್ರೋಶ. ರಾಮನಗರದಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಜಂಟಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಶಾಸಕ ಎ ಮಂಜುನಾಥ್, ಯೋಗೇಶ್ವರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಕೂಡ ನಡೆಯಿತು. ಶಿವಕುಮಾರ್ ಅವರೇ, ನಿಮ್ಮ ಹಿನ್ನೆಲೆಯನ್ನು ಗಮನಿಸಿದಾಗ ಹಲವಾರು ಉದಾಹರಣೆಗಳು ನೀವು
ಈ ರೀತಿಯ ಅಡ್ಡಕಸಬುಗಳನ್ನು ಮಾಡ್ತೀರಾ ಅಂತೇಳಿ ಪ್ರೂವ್ ಆಗಿವೆ. ನೀವು ಇದನ್ನು ಮುಂದುವರಿಸೋದು ನಿಮಗೆ ಘನತೆಗೆ ಗೌರವಕ್ಕೆ ಸರಿ ಬರೋದಿಲ್ಲ. ನೀವು ದಯವಿಟ್ಟು ರಾಜೀನಾಮೆ ಕೊಡಿ. ನೀವು ಉಪಮುಖ್ಯಮಂತ್ರಿಯಾಗಿ ಮುಂದುವರಲಿಕ್ಕೆ ನಿಮಗೆ ಯಾವುದೇ ರೀತಿಯ ನೈತಿಕವಾಗಿ ಇಲ್ಲಿ ಹಕ್ಕಿಲ್ಲ. ನೀವು ಮುಂದುವರಿಬಾರ್ದು. ಈ ರಾಜ್ಯದ ಹೆಣ್ಮಕ್ಳನ್ನ ಮಾನ ಮಾಡಿದ್ರೆ ನೀವೇ ಸಾರ್ವತ್ರಿಕವಾಗಿ ಕಳೆದಿದ್ದೀರಿ. ಅದರಿಂದ ದಯವಿಟ್ಟು ಇವ್ರು ರಾಜೀನಾಮೆ ಕೊಡಿ. ಮತ್ತು ತನಿಖೆಗೆ SIT ಮಾಡ್ತಾ ಇದ್ದೀರಿ. ಇದು ಬರೀ ರೇವಣ್ಣವರ ಬಂಧಿಸ್ತಕ್ಕಂಥ ಇದಾಗಿ ಕೆಲಸ ಆಗಿದೆ ಹೊರತು ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ತಾ ಇಲ್ಲ. ಅದರಿಂದ ಒಂದು ನ್ಯಾಯಾಂಗ ತನಿಖೆ ಆದರೂ ಅಥವಾ CBI ತನಿಖೆ ಮಾಡಿದ್ರು ಒಳ್ಳೆಯದು. ಇನ್ನು ಹಾಸನ, ಚಿಕ್ಕಬಳ್ಳಾಪುರ, ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಹಲವು ಕಡೆ ಪ್ರತಿಭಟನೆ ನಡೆಸಿದ JDS ಕಾರ್ಯಕರ್ತರು DCM DK ಶಿವಕುಮಾರ್ ರಾಜೀನಾಮೆಗೆ ಒತ್ತಾಯ ಮಾಡಿದರು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.